ಹಾಯ್ ನಮಸ್ಕಾರ. ನಾನು ನಿಮ್ಮ ಪುನೀತ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಪುನಿ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡುವಂಥರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ವಿಚಾರ ಏನು ಅಂದರೆ, ನೀವೆಲ್ಲ ದಿನನಿತ್ಯ ಟಿ ವಿ ನೋಡ್ತಾ ಇರ್ತೀರಿ. ನಾವು ಎಂಟರ್ಟೈನ್ಮೆಂಟಿಗೆ ನೋಡ್ತಾ ಇರ್ತೀವಿ ಅಲ್ವಾ. ಅದರ ಬಗ್ಗೆ ನಾವು ಲಾಭಗಳನ್ನು ನಾವು ನೋಡೋದಿಲ್ಲ. ಅವರು ಒಟ್ಟು ಹಾಕ್ತಾರೆ, ನಮಗೊಂದು ಎಂಟರ್ಟೈನ್ಮೆಂಟ್ ಬೇಕು, ನಾವು ನೋಡ್ತೀವಿ, ಹೋಗ್ತೀವಿ, ಹಾಡು ಕೇಳ್ತೀವಿ, ಫಿಲ್ಮ್ ನೋಡ್ತೀವಿ, ಧಾರಾವಾಹಿ ನೋಡ್ತೀವಿ, ನ್ಯೂಸ್ ನೋಡ್ತೀವಿ. ನಿಮಗೆಲ್ಲ ಗೊತ್ತಾ ಅವರು ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಅಂತ? ಅದು ಬಿಸ್ನೆಸ್ಸು. ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಅದು ನಮ್ಮ ಎಂಟರ್ಟೈನ್ಮೆಂಟನ್ನೇ ಅವರು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಅದು ಹೇಗೆ ಅನ್ನೋದನ್ನು ನಾನು ವಿವರವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೇಳಿದ್ದೆ, ಲೈಕ್ ಶೇರ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಅಂತ. ಆಯಿತು, ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನ್ಯೂಸ್ ಚಾನಲಿಗೆ ಬರೋಣ ಅಲ್ವಾ. ಯಾವುದು ಸುವರ್ಣ ನ್ಯೂಸ್ ಆಗಲಿ, TV9 ಆಗಿರಲಿ, ಯಾವುದೇ ಆಗಿರಲಿ, ಒಟ್ಟು ಒಂದು ನ್ಯೂಸ್ ಚಾನಲಿಗೆ ಬರೋಣ. ನಿಮಗೆ ನ್ಯೂಸನ್ನು ತೋರಿಸ್ತಾರೆ. ಅವರು ಆ ಒಂದು ಚಾನಲ್ ನಡೆಸಬೇಕಾದ್ರೆ ಅವ್ರಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ನಾನು ಮೊದಲು ಪಟ್ಟಿಯಾಗಿ ಹೇಳ್ತೀನಿ. ಅಷ್ಟು ಲಾಭದ ಆಮೇಲೆ ಮಾತಾಡೋಣ, ಆಯಿತಾ. ಮೊದಲನೇದಾಗಿ ಅವರಿಗೆ ಒಂದು ಚಾನಲ್ನ ನಡೆಸೋದಕ್ಕೆ ಖರ್ಚು ಬರೋದು ಯಾವ ಥರ ಖರ್ಚು ಬರುತ್ತೆ ಅಂತ ಹೇಳಿದರೆ, ಅವರು ಮೊದಲನೇದಾಗಿ ಕೋಟ್ಯಾಂತರ ರೂಪಾಯಿ ಕಟ್ಟಿ ಲೈಸೆನ್ಸನ್ನು ತಗೋತಾರೆ. ಗೌರ್ಮೆಂಟಿಂದ ಲೈಸೆನ್ಸ್ ಇಲ್ಲದೇ ಚಾನಲ್ ಮಾಡೋದಕ್ಕಾಗೋದಿಲ್ಲ, ಆಯಿತಾ. ಕಟ್ಟಿ ಮಾಡ್ತಾರೆ. ಹಾಗೂ ಅದನ್ನು ನಡೆಸೋದಕ್ಕೆ ಸ್ಯಾಟಲೈಟ್ ಕೊಡೋಕ್ಕೂ ಬಿಲ್ಲನ್ನು ಕಟ್ಟಬೇಕಾಗುತ್ತೆ, ಸ್ಯಾಟಲೈಟಿಗೂ ಬಿಲ್ ಕಟ್ಟಬೇಕಾಗುತ್ತೆ. ಇನ್ನೂ ಒಂದೇನೆಂದರೆ, ನ್ಯೂಸ್ ಚಾನಲ್ ರಿಪೋರ್ಟರ್ಗಳಿಗೂ, ಅಂದರೆ ನಾರ್ಮಲ್ ಚಾನಲ್ ಥರ ಅಲ್ಲ ಇದು, ನ್ಯೂಸ್ ಚಾನಲ್ಲು. ಯಾಕೆಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಅವ್ರದ್ದೇ ಆದ ರಿಪೋರ್ಟರ್ ಇರಬೇಕಾಗುತ್ತೆ. ಎಲ್ಲ ಕಡೆಯೂ ಅವರ ರಿಪೋರ್ಟರ್ ಬೇಕೇ ಬೇಕು. ಹಾಗಿರೋದ್ರಿಂದ ರಿಪೋರ್ಟರ್ ಬೇಕು. ಹಾಗಾಗಿ ಅವರಿಗೆಲ್ಲ ಸಂಬಳ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಒಂದು 15-18 ಸಾವಿರ, ಕೆಲವು ಚಿಕ್ಕ ರಿಪೋರ್ಟರ್ ಆಗಿರ್ಬೋದು, ಒಂದು 30,000 ರೂಪಾಯಿ ರಿಪೋರ್ಟರ್ ಆಗಿರ್ಬೋದು, ಇದ್ದೇ ಇರ್ತಾರೆ. ಬಟ್ ಅಂದಾಜು ಖರ್ಚು ಗೊತ್ತಿಲ್ಲ. ಬಟ್ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಒಂದು ನ್ಯೂಸ್ ಚಾನಲ್ ನಡೆಸೋದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನು ಮಾಡ್ತಾರೆ ಅಂದರೆ, ನ್ಯೂಸ್ ರಿಪೋರ್ಟರ್ಗಳಿರ್ತಾರೆ. ಹಾಗೂ ಇನ್ನೊಂದೇನಪ್ಪ ಅಂದರೆ, ಆಫೀಸ್ನಲ್ಲಿ ಎಡಿಟರ್ ಬಾಯ್ಗಳಿರ್ತಾರೆ, ಮ್ಯಾನೇಜರ್ ಇರ್ತಾರೆ. ಎಲ್ಲರಿಗೂ ಸುಮಾರು ಒಂದು 30-40 ಜನ ಒಂದು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಬಟ್ ಆಚೆ ಬಿಟ್ಟು, ಅಂದರೆ ಈ ನಮ್ಮ ಸರೌಂಡಿಂಗು ಸೆಟ್ ಆಚೆಗಡೆ ಬಿಟ್ಟು ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಅವರಿಗೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. 2-3 ಕೋಟಿ ವ್ಯವಹಾರ ಆಗಿರುತ್ತೆ. ಇವರಿಗೇನಪ್ಪ ಲಾಭ? ನೀವು ಅಂದಾಜು ಮಾಡಿ. ನ್ಯೂಸ್ ಕೊಡ್ತಾರೆ, ನ್ಯೂಸ್ ನೋಡ್ತೀವಿ, ಅಷ್ಟೇ, ದುಡ್ಡು ಬಂದುಬಿಡುತ್ತಾ? ನೋ, ಇಲ್ಲೇ ಇರೋದು ಟ್ವಿಸ್ಟು. ಅಷ್ಟು ಸುಲಭವಾಗಿ ದುಡ್ಡು ಬರೀ ನ್ಯೂಸ್ ಹಾಕೋದ್ರಿಂದ ದುಡ್ಡು ಬರೋದಿಲ್ಲ. ಅವರು ನ್ಯೂಸ್ ಚಾನಲಿಗೆ ಆ್ಯಡ್ಸನ್ನು ಹಾಕ್ತಾರೆ. ನಿಮ್ಗೆ ಗೊತ್ತಲ್ಲ, ಸಂತೂರ್ ಆ್ಯಡ್ಸ್ ಆಗಿರ್ಬೋದು, ಆಮೇಲೆ ಬೇರೆ ಥರ ಬಟ್ಟೆ, ಸೀರೆ ಆಗಲಿ, ಆಭರಣದ ಅಂಗಡಿ ಆಗಲಿ, ಈ ಥರ ಎಲ್ಲ ಥರ ಆ್ಯಡ್ಸ್ಗಳನ್ನು ಹಾಕ್ತಿರ್ತಾರೆ. ಅವರು ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ. ಎಕ್ಸಾಂಪಲ್ ಅಂದರೆ, ಒಂದು 3 ಕೋಟಿ ಲಾಭ ಇತ್ತು ಅಂದರೆ ಅವ್ರಿಗೆ ಖರ್ಚೆ 2 ಕೋಟಿ ಆಗಿರುತ್ತೆ. 1 ಕೋಟಿ ಓನರಿಗೆ ಉಳಿಯುತ್ತೆ. ಇದು ಒಂದು ಬಿಸ್ನೆಸ್. ನೋಡಿದ್ರಲ್ಲ ವೀಕ್ಷಕ, ಒಂದು ನ್ಯೂಸ್ ಚಾನಲ್ ಬಿಸ್ನೆಸ್ ಈ ಥರ ಇರುತ್ತೆ. ಅದೇ ಇನ್ನೊಂದು, ಈಗ ನಾರ್ಮಲ್ ಆಗಿ ಉದಯ TV, ಜೀ ಕನ್ನಡ, ಈ ಥರ ವಿಷಯಕ್ಕೆ ನಾವು ಬರೋಣ ಅಲ್ವಾ. ಅವರು ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ? ಅವರು ನ್ಯೂಸ್ ಅಂತೂ ಹಾಕೋದಿಲ್ಲ ಅಲ್ವಾ. ನ್ಯೂಸ್ ಯಾವುದು ಪ್ರಸಾರ ಮಾಡೋದಿಲ್ಲ. ಅವರು ನ್ಯೂಸ್ ಯಾವುದು ಪ್ರಸಾರ ಮಾಡಲ್ಲ. ಈಗ ಅವರು ಯಾವುದೋ ಒಂದು ಸಿನಿಮಾ ಹಾಕ್ತಾರೆ, ಧಾರಾವಾಹಿಗಳು ಹಾಕ್ತಾರೆ. ಅವರು ಕೂಡ ಅಷ್ಟೇ. ಅವರಿಗೆ ಯಾವುದೇ ಜಿಲ್ಲೆಯಲ್ಲಿ ರಿಪೋರ್ಟ್ ಯಾರೂ ಇರೋದಿಲ್ಲ. ಬಟ್ಟು ಇನ್ನೊಂದೇನೆಂದರೆ, ಸೀರಿಯಲ್ ಮಾಡ್ತಾರೆ ಅಂದ್ಕೊಳ್ಳಿ. ಈಗ ಸೀರಿಯಲ್ಲು ಒಬ್ಬ ಪ್ರೊಡ್ಯೂಸರ್ ನೋಡ್ಕೊಂಡಿರ್ತಾರೆ ಅವರು. ಈಗಂದರೆ ಒಬ್ಬರು ಒಂದು ಸಿನಿಮಾ ಮಾಡಿರ್ತಾರೆ, ಆ ಥರ ಒಂದು ಪ್ರೊಡ್ಯೂಸರ್ ಇರ್ತಾರೆ. ಅವರು ಒಂದು ಧಾರಾವಾಹಿ ಮಾಡಿ ಚಾನಲ್ಲಿಗೆ ಮಾರ್ತಾರೆ ಅಂತ ತಿಳ್ಕೊಳ್ಳಿ. ಯಾರು ಉದಯ TV ಅವರಾಗಲಿ, ಜೀ ಕನ್ನಡದವರಾಗಲಿ, ಒಟ್ಟು ನಾರ್ಮಲ್ ಚಾನಲ್ಗೆ ಮಾರ್ತಾರೆ. ಇಂತಿಷ್ಟು ದುಡ್ಡು ಅಂತ ಹೇಳಿ ಅವರು ಚಾನಲ್ ಅವರಿಗೆ
ಚಾನಲ್ ಅವರು ದುಡ್ಡು ಕೊಡ್ತಾರೆ. ಆಮೇಲೆ ಮೂವೀಸ್ಗೆ ಬರೋಣ. ಮೂವೀಸಲ್ಲೂ ಕೂಡ ಇವರು ಯಾವ ಸಿನಿಮಾ ಹಿಟ್ಟಾಗಿರುತ್ತೋ, ಅತಿ ಹೆಚ್ಚು ಬೆಲೆ ಇರುತ್ತೋ ಅಂಥ ಸಿನಿಮಾಗಳಲ್ಲಿ ಇವರೇ ದುಡ್ಡು ಕೊಟ್ಟು ಖರೀದಿ ಮಾಡ್ಕೋಬೇಕಾಗುತ್ತೆ. ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಆ ಚಾನಲ್ನಲ್ಲಿ ಬಿಟ್ಟು ಇಂತಿಷ್ಟು ವರ್ಷ ಅಂತ ಅಗ್ರಿಮೆಂಟ್ ಆಗಿರುತ್ತೆ. ಆ ಚಾನಲ್ನಲ್ಲಿ ಬಿಟ್ಟು ಬೇರೆ ಯಾವುದೇ ಚಾನಲಲ್ಲೂ ಕೂಡ ನಮ್ಮ ಸಿನಿಮಾವನ್ನು ಇಷ್ಟು ವರ್ಷ ಹಾಕೋಂಗಿಲ್ಲ ಅಂತ ಆಗಿರುತ್ತೆ. ಅಗ್ರಿಮೆಂಟ್ ಪ್ರಕಾರ ಇವರೇ ಆ ಸಿನಿಮಾವನ್ನು ಹಾಕ್ಕೊತಾ ಇರ್ತಾರೆ. ಎರಡನೇದಾಯಿತು. ಇನ್ನು ಮೂರನೇದಾಗಲಿ ಸಾಂಗ್ಸು ಅಷ್ಟೇ. ಸಾಂಗ್ಸ್ ಕೂಡ ಇವರೇ ದುಡ್ಡು ಕೊಟ್ಟು, ಯಾರು ಓನರ್ಶಿಪ್ ಯಾರು ಇರ್ತಾರೋ, ಯಾವುದೇ ಸಾಂಗ್ ಆಗಲಿ, ಸಿನಿಮಾ ಸಾಂಗ್ ಆಗಲಿ, ಯಾವುದಾದ್ರು ಸಾಂಗ್ ಇವ್ರ ಚಾನಲ್ ಹಾಕ್ಬೇಕಂದ್ರೆ ಇವರೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. ಟೋಟಲಿ ಆಗಿ ಸೀರಿಯಲ್ ಆಗಲಿ, ಮೂವೀಸ್ ಆಗಲಿ, ಸಾಂಗ್ಸ್ ಆಗಲಿ ಇವೆಲ್ಲ ಕೂಡ ಸೀರಿಯಲ್ ಟಿ ವಿಯವರೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. ಇವರಿಗೆ ಎಲ್ಲಿಂದ ಬರುತ್ತೆ ದುಡ್ಡು? ದಿಸ್ ಪಾಯಿಂಟ್ ಅಲ್ವಾ. ಇವರಿಗೂ ಅದೇ ಆ್ಯಡ್ಸ್, ಸಂತೂರ್ ಆ್ಯಡ್ಸ್, ಬಟ್ಟೆ ಆ್ಯಡ್ಸ್, ಗೋಲ್ಡ್ ಆ್ಯಡ್ಸ್ ಇವೆಲ್ಲ ಆ್ಯಡ್ಸ್. ಆ ಆ್ಯಡ್ಸನ್ನು ತೋರಿಸೋದಕ್ಕೇನೆ ಇವರು ಇಷ್ಟು ಶ್ರಮ ಪಡಬೇಕಾಗುತ್ತೆ. ಆ್ಯಡ್ಸನ್ನು ತೋರಿಸೋದಕ್ಕೆ ಇವರು ಇಷ್ಟೆಲ್ಲ ಪ್ರೋಗ್ರಾಮ್ಗಳನ್ನು ಮಾಡಬೇಕಾಗುತ್ತೆ. ಉದಯ ಮ್ಯೂಸಿಕ್ಕು ಅಷ್ಟೇ. ಇವರೆಲ್ಲ ಸಾಂಗನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. ಆ ಪರ್ಮಿಷನ್ ತೊಗೊಂಡು ಇವ್ರ ಚಾನಲ್ ಪ್ಲೇ ಆಗಬೇಕಾಗುತ್ತೆ. ಇವ್ರು ದುಡ್ಡು ಕೊಡಲೇಬೇಕಾಗುತ್ತೆ. ಇದು ನಮ್ಮ ಟಿ ವಿ ಜಗತ್ತು. ಈ ಟಿ ವಿ ಜಗತ್ತಲ್ಲಿ ಈ ರೀತಿಯೆಲ್ಲ ಒಂದು ಇದ್ದೇ ಇರುತ್ತೆ ಅಲ್ವಾ. ಇದು ಟಿ ವಿ ಜಗತ್ತು. ಟಿ ವಿ ಜಗತ್ತಿನಲ್ಲಿ ಈ ರೀತಿ ನಾವು ದುಡ್ಡು ಮಾಡ್ತಾರೆ. ಅದು ಇವತ್ತು ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಅವರು ಬಿಸ್ನೆಸ್ಸಲ್ಲಿ ಕನ್ವರ್ಟ್ ಮಾಡ್ಕೊ ಅವ್ರು 4-5 ಜನಗಳಿಗೆ ಸಂಬಳ ಕೊಡ್ತಾ ಈ ರೀತಿ ಅವ್ರದ್ದು ಒಂದು ಬಿಸ್ನೆಸ್ಸು. ನೆಕ್ಸ್ಟ್ ಬರೋಣ ರೇಡಿಯೋ. 98 ರೇಡಿಯೋ ಮಿರ್ಚಿ. ಇವರು ಅದೇ ಸೇಮ್ ಪ್ರೊಸೆಸ್. ಇವ್ರು ಕಾಣಿಸುತ್ತೆ, ಇವ್ರು ಕಾಣಿಸಲ್ಲ. ಇವರು ಅಷ್ಟೇ. ಇವರು ಯಾವ ರೀತಿ ಇದು ಮಾಡ್ತಾರಂದರೆ, ರೇಡಿಯೋ ಅಂದರೆ ನೀವೆಲ್ಲ ನೋಡಿದಾಗೆ 98.3 FM ಇವರೆಲ್ಲೂ ಅಷ್ಟೇ. ಇವರು ಅಷ್ಟೇ ಸಾಂಗನ್ನು ಹಾಕುವಾಗ ಆ ಸಾಂಗಿನ ಮಾಲೀಕರ ಪರ್ಮಿಷನ್ನ ತೊಗೊಬೇಕಾಗುತ್ತೆ. ಸಿನಿಮಾ ಸಾಂಗ್ ಆಗಲಿ ಇವರೇ ದುಡ್ಡು ಕೊಟ್ಟು ಇವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸಾಂಗನ್ನು ಹಾಕಬೇಕು ಅಂತೇಳಿ. ಇವರು ಆ ಸಾಂಗನ್ನು ಇವರು ಪ್ಲೇ ಮಾಡೋದಕ್ಕೆ ಇವರು ದುಡ್ಡು ಕೊಟ್ಟೆ ಖರೀದಿ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಕೇಳಿಸ್ಬೇಕಲ್ಲ. ಇವ್ರಿಗೇನು ಲಾಭ? ಸೇಮ್ ಪ್ರೋಸೆಸ್. ಇವರು ಕೂಡ ಟಿ ವಿ ಅವ್ರ ಥರನೇ ಆ್ಯಡ್ಸ್, ಮಧ್ಯೆ ಆ್ಯಡ್ಸನ್ನು ಕೊಟ್ಟು ಇವರು ದುಡ್ಡು ಕೊಟ್ಟು ಇವ್ರ ಚಾನಲ್ಗಳಿಗೆಲ್ಲ ನಡೆಸೋದಕ್ಕೆ, RJಗಳು ಇವೆಲ್ಲ ಮಾತಾಡೋದಕ್ಕೆ ಸರಿ ಹೋಗ್ತದೆ. ಇದು ನಮ್ಮ ರೇಡಿಯೋ ಜಗತ್ತು. ಮೂರನೇದಾಗಿ ಇನ್ನು ರೇಡಿಯೋ ಆಯಿತು, ಟಿ ವಿ ಆಯಿತು. ಇನ್ನು ಮೊಬೈಲ್ ವಿಚಾರಕ್ಕೆ ಬರೋಣ. ಯೂಟ್ಯೂಬ್. ಇದು ಸ್ವಲ್ಪ ಡಿಫ್ರೆಂಟ್. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಟಿ ವಿ ರೇಡಿಯೋ ಬಗ್ಗೆ ಕೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ, ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ತೀನಿ. ಇವರೆಲ್ಲ ಯಾವ ರೀತಿ ದುಡ್ಡುಗಳನ್ನು ಮಾಡಿ ಇದು ಮಾಡ್ತಾರೆ ಅಂತ. ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ.